ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಈ ರಾಜ್ ಲಪಾನಿದು ಹೊಡೆದಿದ ತಕ್ಷಣ ಏನಾಯಿತು, ಅವ್ರದ್ದೊಂದು 25% ಅಷ್ಟು ಹಾನಿಕರ ಆಗಿದೆ ಅಂತ ಅವರು ಕೊಟ್ಟರು. ಸೊ ಆ ಹಾನಿನ ಬರ್ಸೋಕ್ಕೆ ಹತ್ತತ್ರ ಅವ್ರಿಗೆ 5 ರಿಂದ 6 ವರ್ಷ ಬೇಕು ಅದನ್ನು ಸರಿ ಮಾಡ್ಕೊಳ್ಳೋಕ್ಕೆ. ನಮಗೆ ಬರ್ತಾ ಇರೋವಂಥ LNG ಲಿಕ್ವಿಡ್ ನ್ಯಾಚುರಲ್ ಗ್ಯಾಸ್ ಅದು ಆಲ್ಮೋಸ್ಟ್ 50 to 60% ಅಲ್ಲಿಂದನೇ ನಮಗೆ ಬರ್ತಾ ಇರೋದು. ಎಲ್ಲಿಗೆ? ಭಾರತಕ್ಕೆ. ಇನ್ನು ಮಿಕ್ಕಿದ್ದು ನಾವೇ ಉತ್ಪಾದನೆ ಮಾಡ್ತೀವಿ. ಇಲ್ಲಿ ಹೆಂಗೆ ಉತ್ಪಾದನೆ ಮಾಡ್ತೀವಿ ಅಂದರೆ, ನಮ್ಮಲ್ಲೂ ONGC ಅಂತ ಕೇಳಿರ್ಬೋದು, ಆಯಿಲ್ ನ್ಯಾಚುರಲ್. ಸೊ ನಮ್ಮದು ಕೆಲವು ಆಯಿಲ್ ರಿಸರ್ವ್ಸ್ ಇದೆ ಈ ಗುಜರಾತ್ ಹತ್ರ, ಮುಂಬೈ ಹತ್ರ. ಅಲ್ಲಿಂದ ಎಲ್ಲ ನಾವು ನ್ಯಾಚುರಲ್ ಗ್ಯಾಸ್ಗಳನ್ನ ಉತ್ಪಾದನೆ ಮಾಡ್ತಿದ್ದೀವಿ. ಬಟ್ ಮ್ಯಾಕ್ಸಿಮಮ್ ಅಲ್ಲಿಂದ ಬರ್ತಾಯಿತ್ತು, ಕತಾರಿಂದ. ಸೊ ಅದು ಆಮೇಲೆ ಅಲ್ಲಿಂದ ಬರ್ತಾ ಇರೋದು ಅದಲ್ಲದೆ LPGನೂ ಅಲ್ಲಿಂದನೇ ಬರ್ತಾಯಿತ್ತು. ನಮಗೆ LPGನೂ ಸುಮಾರು ಅಲ್ಲಿಂದನೇ ಬರ್ತಾಯಿತ್ತು. ಸೊ LPGಗೂ ಏಟ್ ಬಿತ್ತು. ಈ ಥರ ಚೈನಾಗೂ ಏಟ್ ಬಿತ್ತು, ಸೌತ್ ಕೊರಿಯಾಗೂ ಏಟ್ ಬಿತ್ತು, ಜಪಾನ್ಗೂ ಏಟ್ ಬಿತ್ತು. ಈ ಥರ ಏಷ್ಯನ್ ಕಂಟ್ರೀಸ್ ಯಾರ್ಯಾರು ಡಿಪೆಂಡ್ ಆಗ್ತಿದ್ದಾರೋ ಅವ್ರ ಮೇಲೆಲ್ಲ ಏಟ್ ಬಿತ್ತು. ಈಗ LNG ಏಟ್ ಬಿದ್ದಿದ ತಕ್ಷಣ ಏನಾಯಿತು, LNG ನ್ಯಾಚುರಲ್ ಗ್ಯಾಸು ಅದು ಏಟ್ ಬಿದ್ದಿದ ತಕ್ಷಣ ನ್ಯಾಚುರಲ್ ಗ್ಯಾಸಲ್ಲಿ ಏನೇನಕ್ಕೆ ಯೂಸ್ ಮಾಡ್ತಾಯಿದ್ವಿ, ಹತ್ತತ್ರ 30 ರಿಂದ 40% ಫರ್ಟಿಲೈಸರ್ಸ್ಗೆ ಯೂಸ್ ಮಾಡ್ತಾಯಿದ್ವಿ. ಫರ್ಟಿಲೈಸರ್ಸ್ಗೆ ಯಾಕಂದರೆ ಅದರಿಂದ ಅಮೋನಿಯಾ ಉತ್ಪಾದನೆ ಮಾಡ್ತಾಯಿದ್ವಿ, ನೈಟ್ರೋಜನ್ ಅಂದರೆ ಯೂರಿಯಾ ಉತ್ಪಾದನೆ ಮಾಡ್ತಾಯಿದ್ವಿ. ಈ ಒಂದು ಫರ್ಟಿಲೈಸರ್ ಏಟ್ ಬಿದ್ದಿದ ತಕ್ಷಣ ಏನಾಗುತ್ತೆ, ಈ ಫರ್ಟಿಲೈಸರ್ಸ್ ಬೆಲೆಗಳೆಲ್ಲ ಈಗ ಜಾಸ್ತಿ ಆಗ್ತಾಯಿದೆ. ಹೌದು. ಸೊ ರೈತರಿಗೆ ಸಮಸ್ಯೆ ಉಂಟಾಗತ್ತೆ. ಫಸ್ಟ್ ಅದು ಏಟ್ ಬಿತ್ತು. ಸೆಕೆಂಡು, ಈ ಎಲೆಕ್ಟ್ರಿಸಿಟಿ ಉತ್ಪಾದನೆ ಮಾಡೋಕ್ಕೆ ಕೆಲವು ಪ್ರಮಾಣದಲ್ಲಿ LPG ಯೂಸ್ ಮಾಡ್ತಾರೆ. ಅಂದರೆ ಈ ನ್ಯಾಚುರಲ್ ಗ್ಯಾಸ್ನ ಕಂಪ್ರೆಸ್ ಮಾಡಿ ಈ LPGನ ಈ LNGನ ಮಿಕ್ಸ್ ಮಾಡಿ ಇಗ್ನೈಟ್ ಮಾಡಿದಾಗ ಅಲ್ಲಿ ಬರುವ ಹವೆಯಿಂದ ಟರ್ಬೈನ್ಸ್ನ ರೊಟೇಟ್ ಮಾಡಿ ಅದೊಂದು ಯೂಸ್ ಮಾಡ್ತಾರೆ. ಸೊ ಅದೊಂದು ಏಟ್ ಬಿತ್ತು. ನೆಕ್ಸ್ಟು ಏನು ಏಟ್ ಬಿತ್ತು ಅಂದರೆ ಈಲಿಯಮ್ಗೆ ಏಟ್ ಬಿತ್ತು. ಈಲಿಯಮ್ ಅಂತ ಏನಂತಾರೆ ಅಂದರೆ, ಯಾರಿಗೂ ಗೊತ್ತಿರಲಿಲ್ಲ ಈಲಿಯಮ್ ಅನ್ನೋದು ಏಟ್ ಬೀಳುತ್ತೆ ಅಂತ. ಈಲಿಯಮ್ಮು ಈ MRI ಸ್ಕ್ಯಾನಿಂಗ್ ಮಿಷಿನ್ಸಲ್ಲಿ ಆ ಒಂದು ಕೆಲವು ಸೆಮಿಕಂಡಕ್ಟರ್ಸು, ಕೆಲವು ಕಾಯಿಲ್ಸ್, ಮ್ಯಾಗ್ನೆಟಿಕ್ ಕಾಯಿಲ್ಸ್ ಎಲ್ಲ ಯಾವಾಗಲೂ ಕೂಲಾಗೇ ಇರಬೇಕು. ಅದೆಲ್ಲ ಕೂಲ್ ಆಗಿಲ್ಲ ಅಂದರೆ MRI ಮಿಷಿನ್ ವರ್ಕ್ ಆಗಲ್ಲ. ಸೊ ಮೆಡಿಕಲಿ ನಾನು ಹೇಳ್ತಾ ಇದ್ದೀನಿ, ಪ್ರಾಬಬ್ಲಿ ಅದು ಯಾವಾಗಲೂ ಫಿಲಪ್ ಮಾಡದೇ ಇರ್ಬೋದು, ಹೊಸದೆಲ್ಲ ಹಳೇದೆಲ್ಲ ಇಟ್ ರಿಕ್ವೈರ್ಸ್ ಕಾನ್ಸ್ಟೆಂಟ್ ರೀಫಿಲಿಂಗ್. ಸೊ ಅಲ್ಲಿಂದ ಸ್ಟಾರ್ಟ್ ಆಯ್ತು ಏಟು. ಅದಾದಮೇಲೆ ಈಗ ಸೆಮಿಕಂಡಕ್ಟರ್ ಚಿಪ್ಸ್, ನೀವೇನೇ EV ಕಾರ್ಸಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಯೂಸ್ ಮಾಡಿದ್ರು ಅಲ್ಲಿ ಈಲಿಯಮ್ ಬೇಕೇ ಬೇಕು. ಈಗ ಅಲ್ಲಿಗೆ ಹೊಡ್ತಾ ಶುರುವಾಗಿದೆ. ಸೊ ಈ ಥರ ನೀವು ರೆಪರ್ಕ್ಯೂಷನ್ ಎಫೆಕ್ಟ್ಸ್ ನೋಡಿದ್ರೆ ಒಂದಕ್ಕಿಂತ ಅದೇನಾಗುತ್ತೆ, ಗ್ಲೋಬಲ್ ಎಕನಾಮಿನೇ ಹಳ್ಳಾಡ್ತಾ ಇದೆ. ಎವ್ರಿಥಿಂಗ್ ಈಸ್ ಇಂಟರ್ ಕನೆಕ್ಟೆಡ್. ಈಗ ಇವನು 5 ವರ್ಷ ಉತ್ಪಾದನೆ ನಿಲ್ಲಿಸಿದ್ರೆ ಎಷ್ಟರ ಮಟ್ಟಕ್ಕೆ ನಮ್ಗೆ ಏಟ್ ಆಗುತ್ತೆ ಗೊತ್ತಿಲ್ಲ. ಈಗೇನಾಗ್ತಾ ಇದೆ, ಕ್ರೂಡ್ ಆಯಲ್ಲು ಬರ್ತಾ ಇಲ್ಲ. ಕ್ರೂಡ್ ಆಯಿಲ್ ಯಾಕೆ ಬರ್ತಾ ಇಲ್ಲ ಅಂದರೆ, ಸ್ಟ್ರೈಟ್ ಆಫ್ ಹಾರ್ಮೋಸ್ ಇನ್ನೂ ಕರೆಕ್ಟಾಗಿ ಓಪನ್ ಆಗಿಲ್ಲ. ಸ್ಟ್ರೈಟ್ ಆಫ್ ಹಾರ್ಮೋಸ್ ಓಪನ್ ಆಗದೇನೆ ಇವರು ಉತ್ಪಾದನೆ ಮಾಡಿ ಏನು ಮಾಡ್ಕೋತಾರೆ, ಕುವೈಟಿಂದ ನಮಗೆ ಜಾಸ್ತಿ ಬರ್ತಾಯಿತ್ತು, ಈ ಕುವೈಟ್ದೇ ಹೊಡೆದಿದ್ದಾರೆ. ಈ ಕ್ರೂಡ್ ಆಯಿಲ್ ಅಲ್ಲಿ ಉತ್ಪಾದನೆ ಎಷ್ಟು ದಿವಸ ನಿಲ್ಲಿಸ್ತಾರೋ ಗೊತ್ತಿಲ್ಲ. ಈವನ್ ಸ್ಟ್ರೈಟ್ ಆಫ್ ಹಾರ್ಮೋಸ್ ಓಪನ್ ಮಾಡಿದ್ರು ಇವರು ಉತ್ಪಾದನೆ ಮಾಡಿ ಮತ್ತೆ ಮೊದಲಿನ ಥರ ಬರೋಕ್ಕೆ ಎಷ್ಟು ದಿವಸ ಬೇಕೋ ಗೊತ್ತಿಲ್ಲ. ಸ್ಟ್ರೈಟ್ ಆಫ್ ಹಾರ್ಮೋಸ್ ಓಪನ್ ಆಗುತ್ತಾ, ಈಗ ಅಮೇರಿಕನ್ಸ್ ಏನು ಹೇಳ್ತಾ ಇದ್ದಾರೆ, ನಾವು ಕಾರ್ಗ್ ಐಲ್ಯಾಂಡ್ನ ಆಕ್ಯುಪೈ ಮಾಡ್ತೀವಿ, ಕೋಸ್ಟಲ್ ಏರಿಯಾಸ್ನ ನಾವು ಹೊಡಿತೀವಿ, ನಾವು ಹೊಡೆದು ಸ್ಟ್ರೈಟ್ ಆಫ್ ಹಾರ್ಮೋಸ್ನ ನಾವು ಫುಲ್ ಓಪನ್ ಮಾಡಿ ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಅದು ಎಷ್ಟರ ಮಟ್ಟಕ್ಕೆ ಇವ್ರಿಗೆ ಸಾಧ್ಯ ಆಗುತ್ತೆ, ಎಷ್ಟರ ಮಟ್ಟಕ್ಕೆ, ಯಾಕಂದರೆ ಇರಾನಿನ ಬಲ ಇನ್ನೂ ಜನಕ್ಕೆ ಈಗ ಅರ್ಥ ಆಗ್ತಾ ಇದೆ.